ವಿಶ್ವಾಸ್ ವಿಶ್ವಾಸ್ ಜುವೆಲರ್ಸ್ ಮಾಲೀಕ ಯುವ ಉದ್ಯಮಿಯಾಗಿರುವ ವಿಶ್ವಾಸ್ ಅವರ ಕನಸು ವಿಶ್ವಾಸ್ ಜುವೆಲರ್ಸ್. ತುಮಕೂರಿನಲ್ಲಿರೋ ವಿಶ್ವಾಸ್ ಜುವೆಲರ್ಸ್ ಉತ್ತಮ ಗುಣಮಟ್ಟದೊಂದಿಗೆ ಜನರ ಪ್ರೀತಿಗೆ ಪಾತ್ರವಾಗಿ ಪ್ರಖ್ಯಾತಿಯಾಗಿದೆ. ಇನ್ನೂ ಹಲವು ಶಾಖೆಗಳನ್ನ ತೆರೆಯುವ ಕನಸು ಕಂಡಿರೋ ವಿಶ್ವಾಸ್ ಕೇವಲ ಬಿಸ್ನೆಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತಿದ್ದಾರೆ. ಕಷ್ಟ ಅಂತ ಬಂದವರಿಗೆ ನೆರವಿನ ಹಸ್ತ ಚಾಚುವ ಗುಣ ಇವರದ್ದು. ಹಾಗಾಗಿ ವಿಶ್ವಾಸ್ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇಚ್ಛೆ ಬಲವಾಗಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಸ್ಪಷ್ಟ ನಿದರ್ಶನ ಅಂತಾನೆ ಹೇಳಬಹುದು. ಮತ್ತು ತಂದೆಯ ಆಸೆಯನ್ನ ಈಡೇರಿಸೋದಕ್ಕೆ ಇವರು ಕಟಿಬದ್ಧವಾಗಿ ನಿಂತ್ಕೊಳ್ತಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬಂಗಾರದ ಮನುಷ್ಯ. ಹೌದು, ವಿಶ್ವಾಸ್ ಜ್ಯುವೆಲರ್ಸ್ನ ವಿಶ್ವಾಸ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಇವತ್ತು ವಿಶ್ವಾಸ್ ಜ್ಯುವೆಲರ್ಸ್ನ ಆರಂಭ ಮಾಡಿ ದೊಡ್ಡ ಹಂತಕ್ಕೆ ಹೋಗಿ ಉದ್ದಿಮೆದಾರರಾಗಿ ನಮ್ಮ ಕಾರ್ಯಕ್ರಮದ ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಈ ಉದ್ದಿಮೆ ಅನ್ಬೇಕಾದ್ರೆ ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಡೆಫಿನೆಟ್ಲಿ ಇರುತ್ತೆ, ಒಂದು ಇನ್ಸ್ಪಿರೇಷನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಉದ್ದಿಮೆವನ್ನ ಆರಂಭ ಮಾಡೋದಕ್ಕೆ ಏನು ಕಾರಣ ಆಯಿತು ಅಂತ? ಮೇಡಮ್, ಇದಕ್ಕೆ ಮೇನ್ ಕಾರಣ ಆಗಿದ್ದು ನಮ್ಮ ಡ್ಯಾಡಿ ಅವರು. ನಾನು ಆ್ಯಕ್ಚುಲಿ ಒಂದು 1994 ಒಂದು ನಮ್ಮ ಅಪ್ಪಾಜಿಯವರು MG ರೋಡಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ರು. ಸೊ ಅದರಲ್ಲಿ ಒಂದು ಫ್ರಂಟ್ ಶಾಪ್ ಇತ್ತು. ಆ ಟೈಮಲ್ಲಿ MG ರೋಡ್ ಅಂದ್ರೆ ಎಲ್ಲ ಕಡೆನೂ ಒಳ್ಳೆ ರೆಂಟೆಡ್ ಶಾಪ್ಸು. ಬಟ್ ನಮ್ಮ ಅಪ್ಪಾಜಿ ಡ್ರೀಮ್ ಇತ್ತು, ನನ್ನ ಮಗ ಯಾವಾಗಲೇ ಓದ್ ಮುಗಿಸ್ಲಿ ಇಲ್ಲೊಂದು ಜ್ಯುವೆಲರ್ಸ್ ಮಾಡಬೇಕು ಅಂತ. ಸೊ ಅವರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರಿಗೇನೋ ಇನ್ಸ್ಪಿರೇಷನ್ ಇರುತ್ತೆ, ನನ್ನ ಮಗಂದು ಒಂದು ಜ್ಯುವೆಲರಿ ಇರಬೇಕು, ಹಿ ಮಸ್ಟ್ ಡೂ ಸಮಥಿಂಗ್ ಗುಡ್ ಅಂತ ಇದ್ರು. ಬಟ್ ಕೆಲಸ ಮಾಡ್ತಾ ಇದ್ರು, ಚಿನ್ನ ಬೆಳ್ಳಿ ಕರಗಿಸೋದ್ ಕೆಲಸ ಇತ್ತು ನಮ್ದು. ಸೊ ಅವರು ಚಿನ್ನ ಬೆಳ್ಳಿ ಕರಗುವಾಗ ಬೇರೆ ಅಂಗಡಿಯವ್ರಿಗೆ ಕರಗ್ಸಕ್ಕೆಲ್ಲ ಬರ್ತಾ ಇದ್ರಲ್ಲ ಚಿನ್ನ ಬೆಳ್ಳಿ. ಆ ಟೈಮಲ್ಲಿ ಅವ್ರ ಮನ್ಸಲ್ಲಿ ಇತ್ತದು, ನನ್ ಎಲ್ಲಾರ್ದು ಕರಗಿಸೋದಲ್ಲ, ನಮ್ಮ ಅಂಗಡಿ ನಾವೇ ಕರಗಿಸ್ಬೇಕು ಅಂತಾನು ಅವ್ರ ಮನ್ಸಲ್ಲಿತ್ತು. ಸೊ ಅವ್ರ ಕತೆನೂ ಹೇಳೋರು, ಇದ್ ಮಾಡೋಣ ಅದ್ ಮಾಡೋಣ ಅಂತ. ಸೊ ನಾನು ನಮ್ಮ ಅಪ್ಪಾಜಿ ಓದಿದ್ದು SLC ಅಷ್ಟೇ. ಬಟ್ ನನಗೆ ಓದಿದ್ ಯಾವತ್ತೂ ಅವರು ಓದ್ಲೇಬೇಡ ಅಂತ ಯಾವತ್ತೂ ಹೇಳಿಲ್ಲ. ಅವ್ರು ಯಾವಾಗ್ಲೂ ಒಂದ್ ಮಾತನ್ನೋರು, ಓದಿದ್ರೆ ನಿನಗೆ ಒಳ್ಳೇದು, ಓದ್ಲಿಲ್ಲ ಅಂದ್ರೆ ನನಗೆ ಒಳ್ಳೇದು. ಹಾಗಂದ್ರೆ ಅವ್ರ ಅರ್ಥ, ಓದ್ಲಿಲ್ಲ ಅಂದ್ರೆ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀನಿ, ಓದಿದ್ರೆ ನಿನ್ಗೋಸ್ಕರ ನೀನ್ ಕೆಲಸ ಮಾಡ್ತೀನಿ, ನನಗೋಸ್ಕರ ನೀನ್ ನಿಲ್ಲಲ್ಲ ಅಂತ. ಸೊ ಅದು ನನ್ ತುಂಬಾನೇ ಇನ್ಸ್ಪೈರ್ ಮಾಡ್ತು ಆ ಮಾತು ಕೂಡ. ಸೊ ನಾನು BCom ಮಾಡಿದೆ. BCom ತಕ್ಕನು ಯಾರಿಗೂ ರೆಂಟೆಡ್ ಕೊಡ್ಲಿಲ್ಲ. ಹಾಗೆ ಇಟ್ಟಿದ್ರು ನನಗೋಸ್ಕರ. MBA ಅಂತ ನನಗೆ ಅಂತ ನಾನು MBA ಗ್ರಾಜುಯೇಟ್ ಆದೆ. ಆಗೊಂದು ಜ್ಯುವೆಲರ್ಸ್ ಮಾಡಿದೆ. ಅದೇ ಬಿಲ್ಡಿಂಗ್ ಅಲ್ಲಿ ನಾನು ಜ್ಯುವೆಲರಿ ಶಾಪ್ ಮಾಡಿದ್ದು. ಸೊ ಈ ಜ್ಯುವೆಲರಿ ಶಾಪ್ ಮಾಡಿದಾಗ ಫಸ್ಟ್ ನನಗೆ ತುಂಬಾನೇ ಅಡೆತಡೆ ಇತ್ತು. ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದೆ. ಸೊ ಅವ್ರ ಡ್ರೀಮ್ ಪ್ರಕಾರ ನಾನು ಆ ಜ್ಯುವೆಲರಿ ಶಾಪ್ ನ ಮಾಡಿದೆ. ಸೊ ಅದು ಬೆಳೀತಾ ಬೆಳೀತಾ ಇವತ್ತು 4-5 ಬ್ರಾಂಚಸ್ ಆಯ್ತು. ತುಂಬಾನೇ ಫಸ್ಟ್ ತುಂಬಾನೇ ಕಷ್ಟ ಇತ್ತು. ಸೊ ಒಂದು ಹೊಸ ಬಿಸ್ನೆಸ್ ಅಂದ್ರೆ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಅಂತ. ಸೊ ನಾನು ಯಾವತ್ತೂ ಸೋಲ್ಗೆ ಒಪ್ಕೊಳ್ಳಿಲ್ಲ. ಫಸ್ಟ್ ಪಾರ್ಟ್ನರ್ ಇದ್ದೆ, ತಿರ್ಗಾ ಪಾರ್ಟ್ನರ್ಶಿಪ್ ಅಲ್ಲಿ ಸರಿ ಹೋಗ್ಲಿಲ್ಲ. ಹಾಗನ್ಬಿಟ್ಟು ಸಿಂಗಲ್ ಆಗಿ ಓನ್ ಆಗಿ ನಾನು ಮಂಡಿಪೇಟೆಯಲ್ಲಿ ಮಾಡಿದೆ, ದೊಂತಿ ಮೆನ್ಷನ್ ಅಲ್ಲಿ. ಸೊ ರೆಂಟೆಡ್ ಶಾಪ್ ಬಿಟ್ಟು ಅಲ್ಲೋಗಿ ಇನ್ನೊಂದು ರೆಂಟೆಡ್ ಶಾಪ್ ತಗೊಂಡೆ, ಒಂದು ಒಳ್ಳೆ ಏರಿಯಾದಲ್ಲಿ ಇನ್ನೊಂದು ಸ್ವಲ್ಪ. ಸೊ ಆ ಜ್ಯುವೆಲರ್ಸ್ ಹಾಗೆ ಕೈ ಹಿಡಿತು. ಅದಾದ್ಮೇಲೆ ಕಾಲ್ಟೆಕ್ ಸರ್ಕಲ್ ಮಾಡಿದೆ, ಅಶೋಕ ರೋಡ್ ಬ್ರಾಂಚ್ ಮಾಡಿದೆ, ಇನ್ನೊಂದು SS ಪುರಂ ಮಾಡಿದೆ. ಹಾಗೆ 4 ಬ್ರಾಂಚಸ್ ಮಾಡಿದ್ದೀನಿ. ಶೀಘ್ರದಲ್ಲಿ ಇನ್ನೊಂದು ಬ್ರಾಂಚು ಮಾಡ್ತಾ ಇದ್ದೀನಿ ವಿವೇಕಾನಂದ ರೋಡ್ ಅಲ್ಲಿ. ಸೊ ಇದೆಲ್ಲ ಜನರ ಆಶೀರ್ವಾದ, ಮೇನ್ಲಿ ನಮ್ಮ ಅಪ್ಪಾಜಿ ಬ್ಯಾಕ್ ಬೋನ್, ನಮ್ಮ ತಾಯಿ ಬ್ಯಾಕ್ ಬೋನ್. ಸೊ ಇದಕ್ಕೆಲ್ಲ ನನಗೆ ಸ್ಫೂರ್ತಿಯಿಂದ ತುಂಬಿದ್ದು ನಮ್ಮ ಡ್ಯಾಡಿ ನಿಧನ ಆದ್ಮೇಲೆ ನಮ್ಮ ಭಾವ ಆದ್ರ ಜಿತೇಂದರ್ ಭೋಸ್ಲೆ ಇರ್ಬೋದು, ಅಕ್ಕ ಅನಿತಾ ಅಮರ್ ಭೋಸ್ಲೆ ಅಂತ ನಮ್ಮ ಅಕ್ಕ ಮತ್ತೆ ತಂಗಿಯವರು. ಸೊ ಇವರೆಲ್ಲ ನನಗೆ ಬ್ಯಾಕ್ ಬೋನ್ ತರ ನಿಂತಿದ್ರು. ಹಾಗೆ ತುಂಬಾ ರಿಲೇಟಿವ್ಸ್ ಇದ್ದಾರೆ. ಸೊ ಎಲ್ಲರೂ ನನಗೆ ವಿಶೇಷವಾಗಿ ತುಂಬಾ ಹೆಲ್ಪ್ ಮಾಡವ್ರೆ. ಹಾಗೆ ಈಗ ಒಂದು ಜ್ಯುವೆಲರಿ ಒಂದು ಸಂಸ್ಥೆ ನಡಿಬೇಕು ಅಂದ್ರೆ ಇದು ಒನ್ ಅಂಡ್ ಓನ್ಲಿ ಪರ್ಸನ್ ಅಲ್ಲ ಅಂತ ಮುಂಚೆಯಿಂದನೂ ನನಗೆ ಗೊತ್ತಿತ್ತು. ನಮ್ಮ ಅಪ್ಪಾಜಿ MBA ಓದಿಸಿದ್ದೆ. ಅದಕ್ಕೆ MBA ಅಲ್ಲಿ ಏನು ಓದ್ಬೇಕು, ಇವತ್ತಿನ ಯೂತ್ಸ್ ಓದ್ಬೇಕು. ಓದ್ಮೇಲೆ ಅದ್ರದ್ದು ಸ್ಟಡೀಸ್ ನಾಲೆಜ್ ಗೊತ್ತಾಗುತ್ತೆ, ಹೇಗೆ ಎಕ್ಸ್ಪೆನ್ಷನ್ ಮಾಡ್ಬೋದು. ಇವತ್ತು ಎಷ್ಟೊಂದ್ ಜನ ನಾನು ಇಲ್ದಲೆ ಅಂಗಡಿ ನಡೆಯಲ್ಲ ಅಂತಾನೆ ನಾವು ನಡೆಸ್ತೀವಿ. ಬಟ್ ಅದನ್ನ ನಾನು ನಮ್ಮ ಸ್ಟಡೀಸ್ ಅಲ್ಲಿ ಮತ್ತೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿದ್ಮೇಲೆ ಏನ್ ಗೊತ್ತಾಯ್ತು ಅಂದ್ರೆ, ಒಬ್ರಿಗೆ ಇನ್ನೊಬ್ರು ಕೈ ಇದ್ರೆ ಮಾತ್ರನೇ ಅಂಗಡಿ ನಡೆಯಕ್ ಸಾಧ್ಯ. ಈಗ 10 ಜನ ಕಸ್ಟಮರ್ ಬಂದ್ರು ನಾನು ಒಬ್ನೇ ಮಾಡಕ್ ಅಟೆಂಡ್ ಆಗಕ್ ಸಾಧ್ಯನಾ?
ಅದಕ್ಕೆ ನಾನು ಎಷ್ಟೊಂದ್ ಜನ ಏನ್ ಅನ್ಕೊಂತ ನಮ್ ಸ್ಕಿಲ್ಸ್ ಇನ್ನೊಬ್ರಿಗೆ ಹೇಳ್ಕೊಟ್ರೆ ಅವರು ನಮ್ ಸ್ಕಿಲ್ಸ್ ನ ಕದ್ದಿ ಇನ್ನೊಂದ್ ಕಡೆ ಹೋಗಿ ವ್ಯವಹಾರ ಮಾಡ್ತಾರೆ. ಎಲ್ಲ ಹಣೆ ಬರನ್ ಯಾರು ಕಿತ್ಕೊಂಡು ಹೋಗಕ್ಕಾಗಲ್ಲ, ನಮ್ ಕೆಲ್ಸ ನಾವು ಮಾಡ್ತಾ ಇರ್ಬೇಕು. ಸೊ ಇವತ್ತು ನಾನ್ ಸ್ಟಾರ್ಟ್ಅಪ್ ಮಾಡಿದ್ದು ಒಬ್ಬ ಹುಡುಗ ನಮ್ಮ ತೇಜ ಅಂತ, ಅವನು ಇಲ್ಲಿ ತನಕ ನನ್ನ ಜೊತೆ ಸಾಥಲ್ಲಿ ಇದ್ದಾನೆ. ತುಂಬಾ ಖುಷಿ ಆಗುತ್ತೆ. ಒಬ್ಬ ಹುಡುಗನಿಂದ ಸ್ಟಾರ್ಟ್ ಮಾಡಿ ಇವತ್ತು 125 ಜನ ನನ್ಗೆ ಸ್ಟಾಫ್ ಇದ್ದಾರೆ. ಸೊ ಅಷ್ಟು ಜನಕ್ಕೂ ನಾನು ಒಂಥರ ಗಾರ್ಡಿಯನ್ ಆಗಿ ಒಂಥರ ಎಲ್ಲಾ ಚೆನ್ನಾಗಿ ನೋಡ್ಕೊಂಡು ಎಲ್ಲಾರು ಹ್ಯಾಪಿ ಆಗಿರ್ತಾರೆ. ಅವ್ರಿಗೂ ಅವ್ರ ಪರಿಸ್ಥಿತಿನೂ ಚೆನ್ನಾಗಿದ್ದು ನನ್ನ ಪರಿಸ್ಥಿತಿನೂ ಅವ್ರು ಚೆನ್ನಾಗಿ ಮಾಡೋರೆ. ಎಲ್ಲರೂ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ. ಅಫ್ಕೋರ್ಸ್ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸೊ ಮೇನ್ ಏನಾಗುತ್ತೆ ಅಂದ್ರೆ ಸ್ಟಾಫ್ ಮೇನ್ ಬ್ಯಾಕ್ ಬೋನ್. ಆಕ್ಚುಲಿ ಸ್ಟಾಫ್ಗಳು ಚೆನ್ನಾಗಿದ್ರೆ ಅವ್ರುಗಳು ಎಲ್ಲೂ ಒಬ್ರು ಇನ್ನೊಬ್ರು ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಂಡಿದ್ರೇನೆ ಮಾತ್ರನೇ ನಡೆಯೋದು. ಸೊ ಇಟ್ಸ್ ಅನ್ ಫ್ಯಾಮಿಲಿ ಒಂಥರ. ಮತ್ತೆ ಎಲ್ಲದಕ್ಕೂ ಮೇನ್ ಏನಂತೀವಿ ನಾವು ಎಲ್ಲಾರನ್ನೂ ನಾವು ನೆನೆಸ್ಕೊಂತೀವಿ, ಬಟ್ ನಮ್ಗೆ ಸಪೋರ್ಟ್ ಮಾಡೋ ಡೀಲರ್ಸ್ ನಾವು ನೆನೆಸ್ಕೊಳಲ್ಲ. ಸೊ ನಮ್ ಡೀಲರ್ಸ್ ತುಂಬಾ ಚೆನ್ನಾಗಿದ್ದಾರೆ, ಅವರಿಂದಾನು ನಾನು ಇದ್ ಮಾಡಿದೀವಿ. ಯಾಕಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಸಾಲ ಸೋಲ ಕೊಡೋದು ಅವರೇ. ಸಾಲ ಕೊಡೋದು ಅಂದ್ರೆ ಒಂದು ವಿಶ್ವಾಸ ಇಟ್ಟೇ ಕೊಡ್ಬೇಕು. ಸೊ ಅಂತ ಟೈಮಲ್ಲಿ ನಮ್ ಬ್ರದರ್ ಅಂತಾನೆ ಅನ್ಬೋದು, ವಿಮಲ್ ಅಂತ ಇದಾರೆ MRK ಇಂದ, ಅವ್ರಿಗೂ ನಾನು ಧನ್ಯವಾದ ಹೇಳ್ಬೇಕು ಅಂತೀನಿ. ಸೊ ಇನ್ನ ಸುಮಾರು ಜನ ಇದ್ದಾರೆ, ಬಟ್ ಯಾರು ಬೇಜಾರಾಗಬೇಡಿ. ಖಂಡಿತ. ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ನಿಮ್ ತಂದೆಯವ್ರ ಬಗ್ಗೆ ಮಾತಾಡಿದ್ರೆ, ಅಂದ್ರೆ ಅವರ ಡ್ರೀಮ್ ಇತ್ತು, ಬಟ್ ಅವರ ನಿಧನ ಕೂಡ ಆಗುತ್ತೆ. ಅಂದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದು ಅವ್ರು ಇದ್ದಿದ್ರೆ ಇವತ್ತು 4 ಬ್ರಾಂಚ್ 40 ಬ್ರಾಂಚ್ ಆಗ್ತಿತ್ತು, ಈ ತರ ಥಾಟ್ಸ್ಗಳು ನಿಮ್ಗೆ ಜನರೇಟ್ ಆಗ್ಬೋದು. ಅವರ ನಿಧನ ನಿಮ್ಮನ್ನ ಎಷ್ಟು ಕಾಡ್ತಾ ಇದೆ? ಮೇಡಮ್ ತುಂಬಾ ಅಂದ್ರೆ ಹೆಂಗ್ ಹೇಳೋಣ ಅಂದ್ರೆ ಅದನ್ನ ವ್ಯಕ್ತಪಡಿಸಕ್ಕಾಗಲ್ಲ. ನಾನು ನಮ್ ಡ್ಯಾಡಿ ಹೇಗಿದ್ವಿ ಅಂದ್ರೆ ಒಂದು ಫ್ರೆಂಡ್ಸ್ ತರ ಇದ್ವಿ. ಫ್ರೆಂಡ್ಶಿಪ್ ಯಾವ ಲೆವೆಲ್ಗಿತ್ತು ಅಂದ್ರೆ ನಾವಿಬ್ರು ತುಂಬಾನೇ ಸಲಿಗೆಯಿಂದ ಮಾತಾಡ್ತಿದ್ವಿ. ಸೊ ನಮ್ಮ ಅಪ್ಪಾಜಿ ಎಂತ ಟೈಮಲ್ಲಿ ಇದ್ರು ನಂಗೆ ಸಪೋರ್ಟ್ ಮಾಡಿರೋರು. ನಮ್ಮ ಡ್ಯಾಡಿ ಅವರು ಇವತ್ತು ನೆನೆಸ್ಕೊಂಡ್ರೆ ಇವತ್ತು ಜುಮ್ ಅನ್ನತ್ತೆ. ಅಟ್ಲೀಸ್ಟ್ 2017 ಅಲ್ಲಿ ತೀರ್ಕೊಂಡಿದ್ದು, ಅದೊಂದು 2 years ನನಗೆ ಹೇಗೋಯ್ತು ಅಂತಾನೆ ಇಲ್ಲ. ಆ ಟೈಮ್ ನಾನು ಸ್ಲೋ ಆಗೋದೆ. ಒಂದು ಹೊಸ ಜ್ಯುವೆಲರಿ ಕಾಲ್ಟೆಕ್ ಸರ್ಕಲ್ ಅಲ್ಲಿ ಮಾಡಿದ್ದೆ, ಆಗಸ್ಟ್ ಅಲ್ಲಿ ಮಾಡಿದ್ದು. ಓಪನಿಂಗ್ ಕೂಡ ಆಗಸ್ಟ್ ಅಲ್ಲೇ ಇತ್ತು, ಆಗಸ್ಟ್ 22 ಅಲ್ಲಿ ಇತ್ತು. ಆಗಸ್ಟ್ 10th ಅಲ್ಲಿ ಅವರು ಕರೆಂಟ್ ಶಾಕ್ ಇಂದ ತೀರೋದ್ರು. ಸೊ ಅದನ್ನ ಅನ್ಬೇರಬಲ್ ಪೇನ್ ಅದು ಯಾರ ಹತ್ರ ಹೇಳಿದ್ರು ಗೊತ್ತಾಗಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಾದ್ರು ಹೇಳಕ್ಕಾಗಲ್ಲ. ಸೊ ಅದಾದ್ಮೇಲೆ ನಾನು ಅವತ್ತು ಓಪನ್ ಮಾಡೋದು ನಾನು 6 months ಲೇಟ್ ಆಗೋಯ್ತು. ಸೊ ಅದು ತುಂಬಾನೇ ನನ್ಗೆ ಡಿಫಿಕಲ್ಟಿ ಕೊಡ್ತು ನನ್ನ ಜೀವನದಲ್ಲಿ. ಅಂದ್ರೆ ಹೇಗೆ ಅವರು ಮಾರಲ್ ಸಪೋರ್ಟ್ ನಿಮಗೆ ನೀಡ್ತಾ ಇದ್ರು ಜೊತೆಗಿದ್ದಾಗೆಲ್ಲ? ಜೊತೆಗಿದ್ದಾಗ ಮೇಡಮ್ ಅವರು ಮಾರಲ್ ಸಪೋರ್ಟ್ ಅಂದ್ರೆ ಜೊತೆಗೆ ಮೇಡಮ್ ಈಗ ಫೈನಾನ್ಷಿಯಲಿ ನನಗೆ ಸಪೋರ್ಟ್ ಮಾಡಿದ್ರು, ಫಿಸಿಕಲ್ ಆಗಿ ಸಪೋರ್ಟ್ ಮಾಡಿದ್ರು, ಜೊತೆಗಿದ್ದು ವ್ಯಾಪಾರಕ್ಕೆ ಸಪೋರ್ಟ್ ಮಾಡೋರು. ಮೀನ್ಸ್ ನಮ್ ಡ್ಯಾಡಿ ನಾರ್ಮಲ್ ವರ್ಗದಿಂದ ಬಂದವರು. ಸೊ ಮಗ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಎಲ್ಲ ನಾನು ಒಬ್ನೇ ಮಗ, ಒಬ್ರು ಅಕ್ಕ ಒಬ್ರು ತಂಗಿ ಇದ್ದಾರೆ. ಸೊ ಅವ್ರಿಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ಸೊ ಅದು ಅನ್ಬೇರಬಲ್. ನಾನು ಆಕ್ಚುಲಿ ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್, ನಾನು ಕರ್ನಾಟಕ ಸ್ಟೇಟ್ ರೆಕಾರ್ಡ್ ಹೋಲ್ಡರು. ನಮ್ಮ ಅಪ್ಪಾಜಿ ಕೂಡ ಕುಸ್ತಿ ಪಟ್ಟು, ಅವ್ರ ಫಿಸಿಕ್ ನನಗ್ ಬಂದಿದೆ. ಸೊ ಇವತ್ತು ಅವ್ರು ಇದ್ದಿದ್ರೆ ಏನ್ ಇವತ್ತು ಒಂದು 5 ಬ್ರಾಂಚ್ ಮಾಡಿದೀನಿ, 40 ಬ್ರಾಂಚ್ ಮಾಡಿವಿ. ಸೊ ಈಗ್ಲೂ ನಂದು ಕನಸಿದೆ ನಾನು ಮಾಡ್ಬೇಕು ಚೆನ್ನಾಗಿ ಅಂತ. ಇದಕ್ಕೆಲ್ಲ ಮೇನ್ಲಿ ತುಮಕೂರು ಜನತೆಗೆ ನಾನು ಸಪೋರ್ಟ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಯಾವ್ದೋ ಒಂದು ಹುಡುಗ ಒಂದು ಜ್ಯುವೆಲರಿ ಶಾಪ್ ಮಾಡೋನೆ, ಚಿಕ್ಕ ಹುಡುಗ ಮೇಡಮ್, ನಾನು ಎಲ್ಲೋ ಒಂದ್ ಕಡೆ ಮಾಡಿದೆ, ಎಲ್ಲ ಸಪೋರ್ಟ್ ಮಾಡಿ ವಿಶ್ವಾಸ ಅಂತ ಹುಡುಗನ ಮೇಲೆ ವಿಶ್ವಾಸ. ಬಂಗಾರ ಅಂದ್ರೇನೆ ನಿಮ್ಗೆ ಗೊತ್ತು, ಯಾರನ್ನೂ ವಿಶ್ವಾಸ ಪಡಲ್ಲ. ಹಳೆ ಅಂಗಡಿಗೆ ಹೋಗೋಣ, ಇವ್ರಿಗೆ ಹೋಗೋಣ, ಅವ್ರಿಗೆ ಹೋಗೋಣ. ಬಟ್ ತುಮಕೂರು ಜನರು ತುಂಬಾ ಬುದ್ಧಿವಂತರಿದ್ದಾರೆ. ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಎಷ್ಟು ಅವ್ರಿಗೂ ಕಮ್ಮಿ ಬೀಳುತ್ತೆ, ಯಾರನ್ನ ನಾವು ಬೆಳೆಸ್ಬೇಕು ಅವ್ರಿಗೂ ಗೊತ್ತು. ಸೊ ಎಷ್ಟೊಂದ್ ಜನ ತೆಗಳುತ್ತಾ ಇದ್ರು, ಇವ್ರು ನೀವ್ ಮಾಡಲ್ಲ ಜ್ಯುವೆಲರಿ, ಇವ್ನ ಕೈಯಲ್ಲಿ ಆಗಲ್ಲ ಅಂತ, ಇದು ಅಂತ ಜ್ಯುವೆಲರಿ ಕೊಡ್ತಾರೆ, ಇಂಥ ಜ್ಯುವೆಲರಿ ಕೊಡ್ತಾರೆ. ಒಂದ್ ಹೇಳಕ್ ಏನ್ ನಾನು ಖುಷಿ ಪಡ್ತೀನಿ ಅಂದ್ರೆ, ಇವತ್ತು ಗೌರ್ಮೆಂಟ್ ಅವರು ಏನ್ ಒಳ್ಳೇದ್ ಮಾಡಿದ್ದಾರೆ, ಅದರಲ್ಲಿ HUID ಹಾಲ್ ಮಾರ್ಕ್ ತುಂಬಾ ಚೆನ್ನಾಗಿ ಮಾಡೋರೆ. ಸೊ ಇದ್ರಲ್ಲಿ ಏನು ಅಂದ್ರೆ, ಒಂದು ನಾವು ತಪ್ಪು ಮಾಡಿದ್ರೆ, ಈಗ ಗೌರ್ಮೆಂಟ್ ಅವರು ಏನ್ ಒಳ್ಳೇದ್ ಮಾಡೋರು ಅಂದ್ರೆ HUID ಹಾಲ್ ಮಾರ್ಕ್ ನ ತಂದಾರೆ. ಅದ್ರಲ್ಲಿ ಏನಂದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅಂತ ತಂದವ್ರೆ. ಸೊ ಎಲ್ಲರೂ ಭಯ ಬಿದ್ದು ಮಾಡ್ತಾರೆ. ಮತ್ತೆ ನಾನ್ ನಿಮ್ಗೆ ಹೇಳೋದು, ಇವತ್ತು ಎಷ್ಟೊಂದ್ ಜನ ನಾವು GST ಬಿಲ್ ಬೇಡ, ಅದು ಬೇಡ ಅಂತ ಕೇಳ್ತಾರೆ. ಬೇಡ ಮೇಡಮ್, ನಮ್ಗೆ ಇದನ್ನ ಚಿನ್ನ ಕೊಡಿ, ಹಾಗೆ ಕೊಡಿ, ಬಿಲ್ ಇಲ್ದಲೆ. ನಾನ್ ಎಲ್ಲಾ ಜನಕ್ಕೂ ಎಜುಕೇಟ್ ಮಾಡ್ತಿರ್ತೀನಿ ಬಂದವ್ರಿಗೆ. ಇವತ್ತೊಂದು ಕುಕ್ಕರ್ ತಗೊಂಡ್ರೆ ಬಿಲ್ ತಗೊಂತೀವಿ. ಇವತ್ತು ತಗೊಂಡ ಚಿನ್ನ ನಿನ್ನೆ 1,000 ಇದ್ದಿದ್ದು ಇವತ್ತು 10,000 ಬಂದಿದೆ, 8,000 ರೂಪಾಯಿ ಗ್ರಾಮ ಬಂದಿದೆ. 1% ಮೋಸ ಆದ್ರೂ 1,000 ರೂಪಾಯಿ ನಿಮ್ಗೆ ಲಾಸ್ ಆಗುತ್ತೆ. ಬಿಲ್ ಅಲ್ಲಿ 3% ಅಲ್ಲಿ ಏನಾಗುತ್ತೆ? ಎಲ್ಲರೂ ಬಿಲ್ ತಗೊಳ್ಳಿ ಅಂತ ನಾನು ಹೇಳೋದು. ಹೌದೌದು, ರೈಟ್ ಸರ್. ಈಗ ಆರಂಭಿಕ ಹಂತದಲ್ಲಿ ನೀವು ಬಿಸ್ನೆಸ್ ನ ಆರಂಭ ಮಾಡಿದಾಗ ಬಹಳಷ್ಟು ಸವಾಲುಗಳಿತ್ತು ಅಂತ ಹೇಳಿದ್ರೆ,
ಅಂದರೆ ಬೀಂಗ್ ಅ ಯೂತ್ ಬಿಗ್ಗೆಸ್ಟ್ ರಿಸ್ಕ್ ನೀವು ತೊಗೊಂಡಿರ್ತೀರಿ. ಏನೇನು ಸವಾಲುಗಳಿತ್ತು ಈ ಜ್ಯುವೆಲ್ಲರಿ ಆರಂಭ ಮಾಡಿದಾಗ ನಿಮಗೆ ಅಂತ? ಮೇಡಮ್ ಫಸ್ಟ್ ಎಲ್ಲರಿಗೂ ಹೇಳ್ಬೇಕು ಅಂದ್ರೆ ಯಾರೇ ಜ್ಯುವೆಲ್ರಿ ಇರಲಿ, ಯಾರೇ ಒಂದು ಹುಡುಗ ಒಬ್ಬ ಯೂತ್ ನಮ್ತವ್ರನ್ನ ಜ್ಯುವೆಲ್ರಿ ಸ್ಟಾರ್ಟ್ ಮಾಡಿದಾಗ ಏನ್ ಅನ್ಕೋತೀವಿ ನಾವು, ನಡೆಯುತ್ತೋ ಇಲ್ವೋ, ಏನಾಗುತ್ತೆ ಏನಾಗಲ್ವೋ, ಏನಿದೆ ಪಾಸಿಬಿಲಿಟೀಸು. ನೋಡಿ ಎಲ್ಲಾರ್ಗು ಹೇಳೋದಿದೆ, ಮನೆಯಲ್ಲಿ ಮಕ್ಕಳು ಏನೇ ಮಾಡ್ತೀವಿ ಅಂದ್ರೆ ನಮ್ಮ ಅಪ್ಪಾಜಿ ತರ ಸಪೋರ್ಟ್ ಮಾಡಿ, ಅವ್ರಿಗೆ ಬಂಡವಾಳ ಕೊಡಿ. ಈಗ ನೀನೇ ಹೋಗಿ ಮಾಡು ಅಂದ್ರೆ ಅದು ಮಾಡಕ್ ಆಗಲ್ಲ. ಅದು ವಿತೌಟ್ ಬಂಡವಾಳ ಏನ್ ಮಾಡ್ಬೋದು? ಈಗ ನನಗೆ ನಮ್ಮ ಅಪ್ಪಾಜಿ ಒಂದು ಅಷ್ಟು ದುಡ್ಡು ಕೊಟ್ರು ಅಂತ ನಾನು ಇವತ್ತು ದುಡಿತಾ ಅದನ್ನ ದುಡ್ಡು ಮಾಡಿದೆ. ದುಡ್ಡೇ ಇಲ್ಲ ಅಂದ್ರೆ ಫ್ರಮ್ ಝೀರೋ ಇಂದ ನಾನು ಸ್ಟಾರ್ಟ್ ಮಾಡ್ಬೇಕು ಅಂದಿದ್ರೆ ಇಟ್ಸ್ ನೆವರ್ ಎಂಡಿಂಗ್, ನಾನು ಮಾಡಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಕೊಟ್ಟ ಮೇಲೆ ನಾವು ನಮ್ಮ ಅಪ್ಪ ಅವ್ರಿಗೆ, ನಮ್ಮ ತಾಯಿಯವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ನಾವು ಚಿರಋಣಿಯಾಗಿ ನಿಮ್ದೇನ್ ಬಿಡ್ರಿ ಕರ್ತವ್ಯ, ಮಕ್ಕಳು ಕೊಡ್ತಾರೆ ನೀವು ಯಾರು ಕೊಡ್ತೀರಾ ಅನ್ನೋದು ತಪ್ಪು. ಸೊ ಅವ್ರು ನಮ್ಮ ಮೇಲೆ ಬಿಲೀವ್ ಮಾಡಿ ಕೊಟ್ಟವ್ರೆ, ಅವ್ರ ಲೈಫ್ ಟೈಮ್ ದುಡ್ದಿದ್ದ ಅಮೌಂಟ್ ನಮಗ್ ಕೊಟ್ಟಿರ್ತಾರೆ. ನಾವು ಆ ದುಡ್ಡುಗೆ ನಾವು ಬೆಲೆ ಕೊಟ್ಟು ಅದನ್ನ 1:2 ಹೇಗ್ ಮಾಡೋದು, ನ್ಯಾಯ ರೀತಿಯಲ್ಲಿ ಹೇಗ್ ಮಾಡೋದು ಅದನ್ನ ಥಿಂಕ್ ಮಾಡಿ ನಾವು ಮಾಡಿದ್ರೆ ನಮ್ಗೆ ಜ್ಯುವೆಲ್ರಿಯಲ್ಲಿ ಯಾವತ್ತು ಅಂದ್ರೆ ನಮ್ ಬಿಸ್ನೆಸ್ ಅಲ್ಲಿ ಯಾವತ್ತೂ ಹಿಂದೆ ಪಡೆಯಲ್ಲ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿಧಾನಕ್ಕೆ ಹೋಗ್ಬೇಕೆ ಹೊರತು ಫಾಸ್ಟ್ ಆಗಿ ಮಾಡಕ್ ಹೋದ್ರೆ ಏನೂ ದುಡಿಯಕ್ಕಾಗಲ್ಲ. ಖಂಡಿತ. ಈಗ 10 ವರ್ಷಗಳ ಕಾಲ ಒಂದು ಬಾಡಿಗೆಗೆ ಅಂತ ಹೇಳಿ ಜಾಗ ತೊಗೊಂಡ್ಬಿಟ್ಟು ಅದನ್ನ ಹಾಗೆ ಇಟ್ರಿ ಅಂತ ಹೇಳಿದ್ರೆ, ಮುಂದೊಂದು ದಿವಸ ನಾನು ಅಲ್ಲೊಂದು ಶಾಪ್ ತೆಗಿಬೇಕು ಅನ್ನುವಂಥ ಆ ಡ್ರೀಮ್ಗೆ ನಿಂತ್ಕೊಳ್ಳೋದಿದೆಯಲ್ಲ, ಗುರಿ ಏನೋ ಇರುತ್ತೆ. ಯಾಕೆಂದರೆ ಫ್ಲಕ್ಚುಯೇಷನ್ ಆ ಕಡೆ ಈ ಕಡೆ ಆಗ್ತಾನೆ ಇರುತ್ತೆ, ಮತ್ತು ಡೈವರ್ಷನ್ಸು ಆಗ್ತಾ ಇರುತ್ತೆ. ಬಟ್ ಆ ಗುರಿನ ಫಾಲೋ ಮಾಡೋದಿದೆ, ಅದು ಬಹಳ ಕಷ್ಟ ಕೆಲಸ. ನೀವು ಅದು ಹೆಂಗೆ ನಿಂತ್ಕೊಂಡ್ರಿ ಅಂತ? ಇಲ್ಲ ಮೇಡಮ್, ಆ್ಯಕ್ಚುಲಿ ಏನು ಹೇಳ್ತಾರೆ, ಎಲ್ಲರಿಗೂ ಡ್ಯಾಡಿ ಅವ್ರವ್ರು ಇದ್ದಿರ್ತಾರೆ. ನಮ್ಮ ಡ್ಯಾಡಿ ಅಂತೂ ನನಗೆ ಗ್ರೇಟ್. ನಮ್ಮ ಡ್ಯಾಡಿಯವರು ನಾನು MBA ಮಾಡಿದ್ಮೇಲೆ ನೀನು ಜ್ಯುವೆಲ್ರಿ ಮಾಡಬೇಡ, ಒಂದ್ 5 ತಿಂಗಳು ಬೇರೆ ಕಡೆ ಕೆಲಸ ಮಾಡು. ಸೊ ಏನು ಕೆಲಸ ಮಾಡು ಅಂದ್ರೆ, ಈಗ ಎಲ್ಲರೂ ಹೇಳ್ತಾರೆ ಕೆಲಸ. ನಾನು MBA ಒಳ್ಳೆ ಸ್ಟೂಡೆಂಟ್ ಮೇಡಮ್, ಒಳ್ಳೆ ಮಾರ್ಕ್ಸ್ ತೆಗಿತಿದ್ದೆ, ಎಲ್ಲ ಇದೆ. ನಮ್ಮ ಡ್ಯಾಡಿ ಒಂದ್ಸರಿ ಕೆಲಸ ಮಾಡು, ನಿನಗೆ ಅಲ್ಲಿಂದ ನೋವು ತಿಂದಿ ಒಳ್ಳೇದು ಕೆಟ್ಟದ್ದು ನಿನಗೆ ಗೊತ್ತಾಗುತ್ತೆ, ಅದಾದ್ಮೇಲೆ ಈ ಬಿಸ್ನೆಸ್ ಬಾ, ಅವಾಗ ನಿನಗೆ ಈ ಬಿಸ್ನೆಸ್ ಹೇಗೆ ನಿನ್ಗೆ ಅಂತ ಗೊತ್ತಾಗುತ್ತೆ ಅಂದ್ರು. ಸೊ ನಾನೊಂದು HDFC ಬ್ಯಾಂಕ್ ಅಲ್ಲಿ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಒಂದು 6 ಮಂತ್ಸ್ ಕೆಲಸ ಮಾಡಿದ್ದೆ. ಸೊ ಅಲ್ಲಿ ಗೊತ್ತಾಯ್ತು ಏನೇ ಅರ್ನ್ ಮಾಡಿದ್ರು ಇಟ್ಸ್ ನೆವರ್ ಎಂಡಿಂಗ್. ನಾನ್ ಆಗ ನನ್ನ ರೀಚ್ ಆಗಲ್ಲ ಇದು. ಸೊ ಅದಕ್ಕೆ ಅಂತಾನೆ ನಾನು ನಮ್ ಡ್ಯಾಡಿ ಹೇಳಿದ್ದು ಜ್ಯುವೆಲರಿ ಶಾಪ್ ಮಾಡೋದು, ಅದನ್ನೇ ನಾನು ಫಾಲೋ ಅಪ್ ಮಾಡ್ಕೊಂಡು ಜ್ಯುವೆಲರಿ ಶಾಪ್ನೇ ಫಾಲೋ ಮಾಡಿ ಅದ್ರ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡ್ಕೊಂಡ್ ಬಂದೆ ಮೇಡಮ್. ಖಂಡಿತ. ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಸಹಕಾರ ಅನ್ನೋದು ಹೆಂಗಿತ್ತು ಇದೆಲ್ಲವನ್ನ ಉಲ್ಲೇಖ ಮಾಡ್ತಾ ಇದ್ರಿ. ಸಿಬ್ಬಂದಿ ಬಹಳ ಮುಖ್ಯ. ಅವ್ರ ಜೊತೆ ಹೇಗೆ ನಿಂತ್ಕೊಂಡಿದ್ದೀರಿ? ಯಾಕಂದ್ರೆ ಅಣ್ಣ ಇದ್ದಾರೆ, ಇಲ್ಲ ಸರ್ ಇದ್ದಾರೆ, ನನ್ನ ಕಷ್ಟ ಹೇಳ್ಕೋಬಹುದು. ಈ ವಾತಾವರಣವನ್ನ ನೀವು ಕೊಡ್ಬೇಕಾಗತ್ತೆ ನಿಮ್ಮ ಸಿಬ್ಬಂದಿಗೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು ಮ್ಯಾಮ್, ನಾನು 90% ಟ್ರೈ ಮಾಡ್ತೀನಿ ಕೊಡಕ್ಕೆ. ನಾನು ಆಗ ಒಂದ್ ಸ್ವಲ್ಪ ಸಿಟ್ಟಲ್ಲೂ ಇರ್ತೀನಿ. ಹಾಗೆ ನಮ್ ಸ್ಟಾಫ್ಗಳಿಗೆ ಸಾರಿ ಇಫ್ ಐ ವೆರಿ ರೂಡ್ ವಿತ್ ದೆಮ್. ಸೊ ಒಂದು ಏನಂದ್ರೆ, ನಾವು ಒಂದು ಶಿಲೆನ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಒಂದು ಮಳೆಯಲ್ಲಿ ಹೊಡೆದೆ ಅದನ್ನ ಶಿಲೆ ಮಾಡ್ಬೇಕು. ಅದಕ್ಕೆ ಏಟಾಗುತ್ತೆ ಅಂದ್ರೆ ಶಿಲೆ ಆಗಲ್ಲ. ಸೊ ನಾವು ಅದನ್ನ ತಪ್ಪು ಇಲ್ದಲೆ ಅವ್ರನ್ನ ಬೈದಿ ಮಾಡಿ ತಿದ್ದಿ ಮಾಡಿ ಕೆಲಸ ಮಾಡಿಸ್ಬೇಕು. ಲಾಸ್ಟ್ಲಿ ಫೈನಲಿ ದುಡ್ಡು ಹಾಕಿರೋದು ನಾವು, ನಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಅವ್ರಿಗೆಲ್ಲ ನೋವಾಗುತ್ತೆ ಅಂತ ನಾವು ಸುಮ್ನಿದ್ರೆ ಅವರು ಹಾಳಾಗೋಗ್ದಲೆ ನಾವು ಹಾಳಾಗೋಗ್ತೀವಿ. ಖಂಡಿತ. ಸೊ ನಮ್ ಡ್ಯಾಡಿ ಈಗ 2017 ಅಲ್ಲಿ ಮೇಡಮ್ ನೋಡಿ ಎಲ್ಲ ಏನಂತಾರೆ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಎಲ್ಲಾ ಕಡೆಯಿಂದನೂ ಚೆನ್ನಾಗಿತ್ತು, ಇದ್ದಕ್ಕಿದ್ದಂಗೆ ಡಿಸಪಾಯಿಂಟ್ಮೆಂಟ್ ಆಯ್ತು. ಸೊ ನನಗೆ ನಮ್ಮ ಊರಲ್ಲಿ ನಮ್ಮ ಚಿಕ್ಕಪ್ಪಂದಿರಿದ್ದಾರೆ. ಈಗ ನನ್ನ ಸದ್ಯಕ್ಕೆ ನನ್ನ ಜೊತೆ ನನ್ನ ತಮ್ಮ ಋಷಿ ಅಂತ ಇದ್ದಾನೆ. ಸೊ ಇವ್ರದೆಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಸೊ ಒಂದು ಆಸೆ ಪಡ್ತಾರೆ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅಣ್ಣ ಈ ತರ ಮಾಡಿ ಆ ತರ ಮಾಡಿ, ಸರ್ ಹುಡುಗರು ಈ ತರ ಇಲ್ಲ. ನಾನೇ ಅವ್ರಿಗೆ ಏನಾಗುತ್ತೋ ನನ್ನ ಕಡೆಯಿಂದ ಎಷ್ಟು ಬೆಸ್ಟ್ ಆಗುತ್ತೋ ಆ ತರ ಬೆಸ್ಟ್ ಮಾಡ್ತೀನಿ. ಟ್ರಿಪ್ಸ್ ಕರ್ಕೊಂಡು ಹೋಗ್ತೀನಿ, ಇನ್ಸೆಂಟಿವ್ಸ್ ಕೊಡ್ತೀನಿ, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಿದೀನಿ. ಸೊ ನೀವ್ ಯಾರ್ ಬೇಕಾದ್ರೂ ಕೇಳ್ಬೋದು, ಯಾವತ್ತಾದ್ರೂ ಬಂದ್ರೆ ವಿಶ್ವಾಸ್ ಜ್ಯುವೆಲರ್ಸ್ ಹೇಗೆ ಅಂತ. ವಿ ಆರ್ ಲೈಕ್ ಎ ಫ್ಯಾಮಿಲಿ ಮೆಂಬರ್. ಸೂಪರ್. ಈಗ ಒಂದು ಕುಟುಂಬದ ಸಹಕಾರ ಸಿಕ್ಕಿದೆ, ಕುಟುಂಬದಲ್ಲೂ ನಿಮ್ಮನ್ನು ಕಂಡ್ರೆ ಅಷ್ಟೇ ಪ್ರೀತಿ, ಸಿಬ್ಬಂದಿ ವಿಷಯದಲ್ಲೂ ಎಕ್ಸಲೆಂಟ್, 100% ನಿಮ್ಗೆ ಎಷ್ಟು ಕೊಡೋಕ್ಕಾಗತ್ತೆ ಅದನ್ನು ಟ್ರೈ ಮಾಡ್ತಾ ಇದ್ದೀರಿ. ಜನರ ವಿಶ್ವಾಸ ಗಳಿಸ್ಬೇಕಲ್ಲ ಈ ಜ್ಯುವೆಲರಿ ಮೂಲಕ. ಯಾಕಂದರೆ ಯಾರೇ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ 10 ರೂಪಾಯಿ ಹಾಕಿದರೆ 100 ರೂಪಾಯಿ ಬರಬೇಕು, ಈ ಥರದ ಥಾಟ್ಸ್ ಜನ್ರೇಟ್ ಆಗ್ತಾ ಇರುತ್ತೆ. ಜ್ಯುವೆಲರಿ ಬಿಟ್ಟು ಬಹುತೇಕ ಬೇರೆ ಉದ್ಯಮ ಅಂದಾಗ ಗುಣಮಟ್ಟ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ. ಬಟ್ ನೀವು ಎಟ್ ಎನಿ ಕಾಸ್ಟ್ 100% ಗುಣಮಟ್ಟ ಕೊಟ್ರೇನೆ ನೀವು ವಿಶ್ವಾಸವನ್ನ ಜನರನ್ನ ಪಡ್ಕೊಳಕ್ ಸಾಧ್ಯ, ಜನರು ನಿಮ್ಮ ಮೇಲೆ ವಿಶ್ವಾಸ ಇಡಕ್ ಸಾಧ್ಯ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮ್ಯಾಮ್? ಈಗ ಫಸ್ಟ್ ಆಫ್ ಆಲ್ ಎಲ್ಲೇ ಹೋಗ್ಲಿ ಯಾರಿಗೂ ಫ್ರೆಂಡ್ಸ್ ಅಂತ ಇಲ್ದಲೆ ಯಾರು ಇಲ್ಲ. ಸೊ ನನಗೇನ್ ಗಾಡ್ ಬ್ಲೆಸ್ಡ್ ಅಂದ್ರೆ ಐ ಹ್ಯಾವ್ ಎ ವೆರಿ ಗುಡ್ ಫ್ರೆಂಡ್ಸ್. ಆ ಫ್ರೆಂಡ್ಸ್ ಹೇಗೆ ಅಂದ್ರೆ ಎಲ್ಲರೂ ಎಲ್ಡರ್ಸ್ ಮೇಡಮ್. ಒಬ್ರು 40 ಇಯರ್ಸ್ ಇದ್ದಾರೆ, ಒಬ್ರು 50 ಇಯರ್ಸ್ ಇದ್ದಾರೆ, ಒಬ್ರು 60 ಇಯರ್ಸ್ ಇದ್ದಾರೆ.
ಸೊ ಇವರೆಲ್ಲರೂ ನಂಗೆ ಬೆನ್ನೆಲುಬು ತರ ಇದ್ರು. ನಮ್ಮ ಡ್ಯಾಡಿ ಅವ್ರದ್ದು ಒಳ್ಳೆ ಇಮೇಜ್ ಇರ್ಲಿ ಮಾರ್ಕೆಟ್ ಅಲ್ಲಿ. ಸೊ ಇವರು ಗಣೇಶ್ ಅವ್ರ ಮಗ, ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಇವರು ಗೋಲ್ಡ್. ನಮ್ಮ ಫ್ರೆಂಡ್ಸ್ ಈಗ ಎಲ್ಡರ್ಲಿ ಅಂದ್ರೆ ಮ್ಯಾಮ್ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಒಬ್ರು ಪೈಪ್ ಅಲ್ಲಿ ಇದ್ದಾರೆ, ಒಬ್ರು ಇಂಡಸ್ಟ್ರಿಯಲ್ಸ್ ಅಲ್ಲಿ ಇದ್ದಾರೆ, ಒಬ್ರು ಟ್ಯಾಕ್ಟರ್ ಡಿಪಾರ್ಟ್ಮೆಂಟ್, ಎಷ್ಟೊಂದ್ ಜನ ಅವ್ರವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅವರು ಆ ಟೈಮ್ ಅಲ್ಲಿ ನನ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಮೇಡಮ್. ಜೀವನದಲ್ಲಿ ಒಂದು ಮೇನ್ ಏನಂದ್ರೆ ನಾವ್ ಯಾರ ಹತ್ರನೂ ನಮ್ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಒಂದು ಗಾಡ್ ಬ್ಲೆಸ್ಸಿಂಗ್ ಏನಂದ್ರೆ ಒಳ್ಳೆ ಫ್ರೆಂಡ್ಸ್ ಸಿಗೋದು. ನನ್ಗಿರೋ ಫ್ರೆಂಡ್ಸ್ ಆಕ್ಚುಲಿ ಐ ಆಮ್ ಗಾಡ್ ಬ್ಲೆಸ್. ನನಗೆಲ್ಲ 40 years 50 years 60 years ಆ ತರನೇ ಫ್ರೆಂಡ್ಸ್ ಇರೋದು. ಸೊ ಅವ್ರೆಲ್ಲರೂ ಒಳ್ಳೊಳ್ಳೆ ಘನತೆ, ಒಳ್ಳೊಳ್ಳೆ ಜಾಗದಲ್ಲಿ, ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಅವರು ನಾನು ಹುಡುಗ ಅಂದ್ಬಿಟ್ಟು ದೂರ ಮಾಡ್ದಲೆ ಅವ್ರ ಜೊತೆ ಸೇರಿಸ್ಕೊಂಡು ಇವತ್ತು ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಒಂದು ಇಂಡಸ್ಟ್ರೀಸ್ ಅಲ್ಲಿ ಇರ್ಬೋದು, ಎಲ್ಲ ವ್ಯಕ್ತಿತ್ವಗಳು ಎಲ್ಲರೂ ಇದೆ. ಬಟ್ ಅವ್ರ ಎಲ್ಲರ ವಿಶ್ವಾಸ ಏನ್ ಜನದ ಜೊತೆ ಇದೆ, ಅವ್ರ ಫ್ರೆಂಡ್ಸ್ ಹೇಳೋದಾಗ್ಲಿ, ಅವ್ರ ರಿಲೇಟಿವ್ಸ್ ಹೇಳೋದಾಗ್ಲಿ, ಅವ್ರ ಕಡೆಯಿಂದ ನನ್ಗೆ ಸಪೋರ್ಟ್ ಚೆನ್ನಾಗಿ ಸಿಕ್ತು ಮ್ಯಾಮ್. ಅಂದ್ರೆ ಮೌತ್ ಪಬ್ಲಿಸಿಟಿನೇ ಆಗೋಗಿದೆ. ಮೌತ್ ಪಬ್ಲಿಸಿಟಿಯಿಂದಾನೇ ಇವತ್ತು ನಾನು ಚೆನ್ನಾಗೇ ಮಾಡ್ತಾ ಇರೋದು ಮೇಡಮ್. ರೈಟ್, ವೆರಿ ನೈಸ್. ಇದೆಲ್ಲದ್ರ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ತೀರಿ. ತುಮಕೂರು ಭಾಗದಲ್ಲಿ ಯಾವುದೋ ಗಣೇಶೋತ್ಸವ ಆಗಲಿ ನಿಮ್ಮ ಹತ್ರ ಬರ್ತಾರೆ, ಅಥವಾ ಯಾವುದೋ ಕನ್ನಡ ರಾಜ್ಯೋತ್ಸವ ಆಗಲಿ ನಿಮ್ಮ ಹತ್ರ ಬರ್ತಾರೆ. ಅಂದ್ರೆ ಎಷ್ಟು ನಿಮ್ಮ ಕೈಲಾಗುತ್ತೆ ಆ ರೀತಿಯ ಸಹಾಯ ಹಸ್ತವನ್ನ ಚಾಚ್ತಾ ಇದ್ದೀರಿ? ಈ ಆಸಕ್ತಿ ಬಗ್ಗೆ ಹೇಳಿ ಮ್ಯಾಮ್. ನನಗೆ ಏನು ಖುಷಿ ಆಗುತ್ತೆ ಅಂದರೆ, ಈಗ ನಾನು ಯೂತ್ ಇದ್ದಾಗ ಅಂದರೆ ಚಿಕ್ಕವನಿದ್ದಾಗ ಒಂದು SLC ಅಲ್ಲಿ ಇರ್ಬೋದು, PUC ಅಲ್ಲಿ ಇರ್ಬೋದು, ನಾವು ಗಣೇಶೋತ್ಸವ ಮಾಡ್ತಿದ್ವಿ. ಅದೊಂದು ಉತ್ಸವ ನಡೆಸೋದೇ ಒಂದು ದೊಡ್ಡ ಟಾಸ್ಕ್ ನಮ್ಗೆ. ನಮ್ಮ ಮನೆಯಲ್ಲೇ ಎಷ್ಟು ಕೆಲಸ ಇದ್ರು ನಾವು ಆಚೆ ಬಂದು ಮನೆಯನ್ನ ಬಿಟ್ಟು ಅಂತ ಉತ್ಸವನ ಜೋರಾಗಿ ಮಾಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ಫಂಡ್ಸ್ ಸ್ವಲ್ಪ ಎಲ್ಲರಿಗೂ ಶಾರ್ಟೇಜ್ ಆಗುತ್ತೆ. ಸೊ ಆ ನೋವು ನನಗೆ ಗೊತ್ತಿತ್ತು. ಸೊ ಈಗ ಯಾರೇ ಬಂದ್ರು ಕೂಡ ನಾನು ಅವ್ರು ಮಾಡ್ತೀನಿ ಅಂದ್ರೆ ನಾನು ಯಾವತ್ತೂ ಇಂಜರಿ ಅಲ್ಲ, ನನ್ನ ಕೈಯಲ್ಲಿ ಆದಷ್ಟು ನಾನು ಕೊಡ್ತೀನಿ. ಅವರು ಖುಷಿಯಾಗಿ ಹೋಗ್ತಾರೆ. ಹಾಗನ್ಬಿಟ್ಟು ಚಿಕ್ಕ ಚಿಕ್ಕ ಅಮೌಂಟ್ ಏನ್ ಕೊಟ್ಟು ಕಳ್ಸಲ್ಲ, ಒಳ್ಳೊಳ್ಳೆ ಅಮೌಂಟೇ ಕೊಡ್ತೀನಿ. ಸೊ ಅವರು ಹ್ಯಾಪಿ ಆಗಿದ್ದಾರೆ. ಮತ್ತೆ ಅಷ್ಟೇ ಇಲ್ಲ, ಗಣೇಶನ ಆಶೀರ್ವಾದ, ಕನ್ನಡ ರಾಜ್ಯೋತ್ಸವ ತಾಯಿ ಆಶೀರ್ವಾದ, ಇವ್ರ ಕಡೆಯಿಂದ ನನಗೆ ಅವರಿಂದನೂ ಒಂದಷ್ಟು ಪಬ್ಲಿಸಿಟಿ ಸಿಗುತ್ತೆ. ಅವರು ಬೇಡ ಅಂದ್ರೂ ನನ್ನ ಬ್ಯಾನರ್ಸ್ ಎಲ್ಲಾ ಕಡೆ ಹಾಕ್ತಾರೆ. ನನಗ್ ಖುಷಿ ಅವ್ರದ್ದು. ಮ್ಯಾಮ್ ಒನ್ಸ್ ಫಾರ್ ಆಲ್ ಹೇಳ್ಬೇಕಂದ್ರೆ ನಮ್ಮ ತುಮಕೂರು ಜನ ತುಂಬಾನೇ ಒಳ್ಳೆಯವರು ಮ್ಯಾಮ್, ಅಷ್ಟೇ. ವೆರಿ ನೈಸ್, ವೆರಿ ನೈಸ್. ಮೂಲತಃ ಮಹಾರಾಷ್ಟ್ರದವ್ರು ನೀವು, ಈಗ ಕರ್ನಾಟಕಕ್ಕೆ ಬಂದು ಸೆಟ್ಲ್ ಆಗಿದ್ದು ಯಾವಾಗ? ಇಷ್ಟು ಚಂದ ಕನ್ನಡ ಮಾತಾಡ್ತಿರಲ್ಲ, ಇದು ಹೇಗೆ ಅಂತ? ಮ್ಯಾಮ್ ಆಕ್ಚುಲಿ ಮೂಲತಃ ಮಹಾರಾಷ್ಟ್ರ ಇರ್ಬೋದು, ಬಟ್ ಈಗ ನನ್ನ ನೆಲೆ ಈಗ ಕರ್ನಾಟಕನೇ ಆಗಿದೆ. ಎಲ್ಲ ಇಲ್ಲೇನೆ. ನಮ್ಮ ಡ್ಯಾಡಿ ಅವ್ರು 72 ಅಲ್ಲಿ ಅಲ್ಲಿಗೆ ಬರಗಾಲ ಅಂತ ಬಂದಾಗ ಆ ಟೈಮಲ್ಲಿ ಬಂದಿದ್ದು ಈ ಸೈಡು. ಸೊ ನಾನು ಬಾರ್ನ್ ಅಂಡ್ ಬಾಟಪ್ ಇಲ್ಲಿ 83 ಅಲ್ಲಿ ನಾನು ಬಾರ್ನ್ ಆಗಿದ್ದು. ಸೊ ಬಾರ್ನ್ ಅಂಡ್ ಬಾಟಪ್ ಓದಿದ್ದು ಎಲ್ಲ ಇಲ್ಲೇ ಕರ್ನಾಟಕದಲ್ಲೇ. ಸೊ ಏನೇ ನಂದಿದ್ರು ಕರ್ನಾಟಕದಲ್ಲೇ ಇದೆ. ಈಗ ತುಂಬಾ ಖುಷಿ ಆಗುತ್ತೆ. ಮುಂದಿನ ಗುರಿ, ಈ ತರದ್ ಏನಾದ್ರು ಒಂದು ಗುರಿಯನ್ನ ರೀಚ್ ಆಗ್ಬೇಕು ಅಂತ ಏನಾದ್ರು ಇಟ್ಕೊಂಡಿದ್ದೀರಾ ಹೇಗೆ ಅಂತ? ಮೇಡಮ್ ಮುಂಚೆ ಮಾಡುವಾಗ ತುಂಬಾನೇ ದುಡಿಬೇಕು ಅನ್ಸ್ತಿತ್ತು. ಈಗ ದುಡಿಮೆ ಜೊತೆಗೆ ಇನ್ನೊಂದು ಕಿಕ್ ಏನಂದ್ರೆ, ಈ ನಮ್ಮ ಟೀಮ್ ಇದೆಯಲ್ಲ, ಈಗ ನಾನು ಫಸ್ಟ್ ಇದ್ದಿದ್ದು 10 members, ತಿರ್ಗಾ 15, ತಿರ್ಗಾ 50, ತಿರ್ಗಾ 80, ಈ ತರ ಎಷ್ಟು ಜನಕ್ಕೆ ಹೇಳ್ತಾರೆ ಸರ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ, ಖುಷಿ ಆಗುತ್ತೆ. ಸೊ ಅದು ಒಂಥರ ಅವ್ರ ಜೊತೆ ಇರೋದು, ಒಂಥರ ರಿಲೇಶನ್ಶಿಪ್ ಇರೋದು, ಆ ತರ ಫ್ರೆಂಡ್ಶಿಪ್ ಇರೋದು, ಆ ತರ ಓನರ್ಶಿಪ್ ಇರೋದು ತುಂಬಾನೇ ಖುಷಿ ತರುತ್ತೆ. ನಾನು ಎಷ್ಟೊಂದು ಜನಕ್ಕೆ ಒಳ್ಳೆ ಚಿನ್ನ ಕೊಡ್ತಿದ್ದೀನಿ ಅಂತ ಆ ಖುಷಿ ಇದೆಯಲ್ಲ, ಯಾರ ಹತ್ರನೂ ಹೇಳಕ್ಕಾಗಲ್ಲ. ಆ ಖುಷಿ ಇದೆಯಲ್ಲ, ಒಳ್ಳೆ ಚಿನ್ನ ಕೊಟ್ಟು ಅವ್ರು ಬಂದು ಆಶೀರ್ವಾದ, ಮಗನೇ ತುಂಬಾ ಒಳ್ಳೇದಾಗ್ಲಿ, ನೀನ್ ಹೇಳೋದ್ರಿಂದ ನಮ್ಮ ಮನೇಲಿ ಚಿನ್ನ ಸೇರ್ತಾ ಇದೆ. ನಾನ್ ಯಾರು ಮೇಡಮ್, ಚಿಕ್ಕ ಮನುಷ್ಯ ನಾನು. ವಿಶ್ವಾಸರೇ ನೀವು ಒಳ್ಳೇದಾಗ್ಲಿ, ಸೇರ್ತಾ ಇರ್ಲಿ, ಮತ್ತೆ ಮತ್ತೆ ಬನ್ನಿ ಅಂತ ಹೇಳ್ತಿರಲ್ಲ, ಅದರಿಂದ ನಮ್ಮ ಮನೇಲಿ ಚಿನ್ನ ಸೇರ್ತಿದೆ ಅಂತಾರೆ. ಖುಷಿ ಆಗುತ್ತೆ. ಇಷ್ಟು ಜನ ನಮ್ಮ ಸ್ಟಾಫ್ಸ್ ಇದಾರೆ, ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಎಲ್ಲರೂ ಖುಷಿಯಾಗೆ ಮಾಡ್ತೀವಿ. ಒಂದೇನಂದ್ರೆ ಒಂದೊಂದ್ಸಲಿ ನಾವು ಒಂದ್ ಸ್ವಲ್ಪ ಸ್ಟಾಫ್ಗಳಿಂದ ತಪ್ಪಾಗ್ಬೋದು, ಯಾರಿಂದ ತಪ್ಪಾಗ್ಬೋದು. ಹಾಗನ್ಬಿಟ್ಟು ನಮ್ಮ ಮೇಲೆ ಯಾರು ತಪ್ಪ ತಿಳ್ಕೊಂಬಿಡಿ, ಅಷ್ಟೇ ಹೇಳ್ಬೇಕು. ಖಂಡಿತ. ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಎಷ್ಟು ಸೇಫ್ಟಿ ಅಂತ? ಯಾಕಂದ್ರೆ ನಾವೇ ನೋಡೋ ಹಾಗೆ 600-700 ರೂಪಾಯಿ ಪರ್ ಗ್ರಾಮ್ ಇದ್ದಿದ್ದು ಇವತ್ತು 8000ಕ್ಕೆ ಬಂದು ನಿಂತಿದೆ ಅಂದರೆ ಇಟ್ಸ್ ಅ ಬಿಗ್ಗೆಸ್ಟ್ ಗ್ರೋತ್, ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಮೇಲೆ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರ? ಮೇಡಮ್ ಇದು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಿ ಇವತ್ತು ನಮ್ಮ ಇಂಡಿಯಾದಲ್ಲಿ ಮೀನ್ಸ್ ನಮ್ಮ ತುಮಕೂರಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ನಾನು ಮಾಡಿದ್ದೀನಿ. ತುಂಬ ಜನ ಸಪೋರ್ಟ್ ಮಾಡೋರೆ, ಅವ್ರಿಗೂ ಅದರಿಂದ ಒಳ್ಳೇದಾಗಿದೆ. ಇವತ್ತು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎಲ್ಲರೂ ಏನು ಅನ್ಕೊಂತಾರೆ, ಬರೀ ಕಷ್ಟ ಕಾಲದಲ್ಲಿ ಯೂಸ್ ಆಗುತ್ತೆ. ಕಷ್ಟ ಅಂದ್ರೆ ಏನಕ್ಕೆ ಬರ್ಬೇಕು? ಫಸ್ಟ್ ಆಫ್ ಆಲ್ ಒಳ್ಳೇದಿದ್ರೆ ಗೋಲ್ಡ್. ಈಗ ಎಷ್ಟೊಂದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಸಿಗುತ್ತೆ, ಅದನ್ನ ತಗೊಂಡ್ರೆ ಅದೇ ಒಳ್ಳೇದು ಅನ್ಬೋದು. ಜ್ಯುವೆಲ್ರಿಗೆ ಯಾಕೆ ಹಾಕ್ಬೇಕು ಅಂದ್ರೆ, ನೋಡಿ ಇದೇ ಒಂದು 10 years ಬ್ಯಾಕ್ ಹೋದ್ರೆ ಜಸ್ಟ್ ಗೋಲ್ಡ್ ಇದ್ದಿದ್ದು 1000 rupees, ಇವತ್ತು 8000. ಯಾವ ಫೀಲ್ಡ್ ಅಲ್ಲಿ ಇಷ್ಟು ಇನ್ಕ್ರೀಸ್ ಇಲ್ಲ.
ಮತ್ತೆ ನೀವು ನೋಡಿ ಇವತ್ತು ಲ್ಯಾಂಡ್ ತಗೊಂಡ್ರಿ, ನನಗೆ ದುಡ್ಡು ಬೇಕು ಅಂತ ಹೋದ್ರೆ ತಕ್ಷಣ ಎಲ್ಲೂ ದುಡ್ಡು ಸಿಗಲ್ಲ. ಚಿನ್ನ ಅಂದ್ರೆ ವಿತ್ ಇನ್ ಎ ಸೆಕೆಂಡ್ ದುಡ್ಡು ಸಿಗುತ್ತೆ. ಸೊ ನಾನು ತಗೊಳ್ಳೋದೇ ಮಾರಕ್ಕೋಸ್ಕರ ಅಲ್ಲ, ಇನ್ವೆಸ್ಟ್ಮೆಂಟ್. ಇವತ್ತು ನಾನು ಒಂದು ಬಿಲ್ಡಿಂಗ್ ಕಟ್ಟಿಸ್ಬೇಕು, ಯಾರ ಮುಂದೆ ಯಾಕೆ ಹೋಗಿ ಕೇಳೋದು? ತಗೊಳೋದು, ಚಿನ್ನ ಕೊಡೋದು, ನಾವು ಅಮೌಂಟ್ ಬರುತ್ತೆ, ಬಿಲ್ಡಿಂಗ್ ಕಟ್ಬೋದು. ಮತ್ತೆ ಈ ಚಿನ್ನ ಇಸ್ ದ ಓನ್ಲಿ ಸೋರ್ಸ್. ಇಟ್ ಕ್ಯಾನ್ ಬಿ, ಇದು ಒಂದೇ ನಿಮಿಷದಲ್ಲಿ ನೀವು ಅಮೌಂಟ್ ನ ಚೇಂಜ್ ಮಾಡ್ಕೊಬಹುದು. ಯಾವುದೇ ರೀತಿ ಏನು ಇದಿರಲ್ಲ, ತಪ್ಪೇ ಆಗಲ್ಲ. ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಇಸ್ ವೆರಿ ಸೆಕ್ಯೂರ್, ತುಂಬಾನೇ ಸೆಕ್ಯೂರ್ ಆಗಿರುತ್ತೆ. ಒಳ್ಳೆ ಅಂಗಡಿಯಲ್ಲಿ ತಗೊಳ್ಳಿ, ವಿತ್ ಬಿಲ್ ತಗೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ರೈಟ್. ನೀವು ಆರಂಭ ಮಾಡಿದ ವಿಶ್ವಾಸ್ ಜ್ಯುವೆಲ್ಲರ್ಸ್ ಯಾವಾಗ, ಅಂದ್ರೆ ಎಷ್ಟು ವರ್ಷಗಳಾಯ್ತು? ಮ್ಯಾಮ್ ನಾನು ಜ್ಯುವೆಲ್ರಿ ಓಪನ್ ಮಾಡಿ 21 ಇಯರ್ಸ್ ಆಯ್ತು. ತುಂಬಾನೇ ಸ್ಟ್ರಗಲ್ ಪಟ್ಟೆ ಸ್ಟಾರ್ಟಿಂಗ್ ಒಂದು 5-6 ಇಯರ್ಸ್. ಅದಾದ್ಮೇಲೆ ಕೈ ಹಿಡಿತು ಜ್ಯುವೆಲ್ರಿ. ತುಂಬಾನೇ ಅಂದ್ರೆ ನಮ್ದ್ರಲ್ಲಿ ವೇಟ್ ಅಂಡ್ ವಾಚ್ ಪಾಲಿಸಿನೇ, ನಿಧಾನಕ್ಕೆ ಮಾಡ್ಬೇಕು, ಅವಾಗ್ಲೇನೆ ಇಂಪ್ರೂವ್ ಆಗೋದು. ರೈಟ್. ಈಗ ಗೋಲ್ಡ್ ಅಂಗಡಿಗಳು ಅಥವಾ ಜ್ಯುವೆಲ್ಲರಿ ಶಾಪ್ಸ್ ಅಂದಾಗ ಜನಸಾಮಾನ್ಯರಿಗೆ ಅಂತ ಕೆಲವೊಂದು ಸ್ಕೀಮ್ಗಳನ್ನು ಕೊಡ್ತಾರೆ. ಅಂದರೆ 11 ತಿಂಗಳು ನೀವು ಕಟ್ಟಿ, ಇನ್ನೊಂದು ತಿಂಗಳು ನಮ್ಮದು ಕಾಂಟ್ರಿಬ್ಯೂಷನ್ ಇರುತ್ತೆ, ನೀವು ಗೋಲ್ಡ್ ಮೇಲೂ ಇನ್ವೆಸ್ಟ್ ಮಾಡ್ಬೋದು, ನೀವು ನಿಮ್ಮ ಆಭರಣವನ್ನು ಖರೀದಿ ಮಾಡ್ಬೋದು ಅಂತ. ನಿಮ್ಮ ಬ್ರಾಂಚ್ಗಳಲ್ಲಿ ಈ ಥರದ್ದು ಏನಾದರೂ ಸ್ಕೀಮ್ಗಳಿದ್ದಾವೆ? ಹೌದು ಮೇಡಮ್, ನಮ್ದ್ರಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದೆ. ನಮ್ದ್ರಲ್ಲಿ ಹೇಗೆ ಅಂದ್ರೆ ಈಗ ಮಂತ್ಲಿ 1000 ಇಂದ ಸ್ಟಾರ್ಟ್. ಎಕ್ಸಾಂಪಲ್ ಒಂದು ಹೇಳ್ತೀನಿ, ಒಂದು 5,000 ರೂಪಾಯಿ ಗೋಲ್ಡ್ ಸ್ಕೀಮ್ ಹಾಕ್ತಿವಿ. ಸೊ ಇವತ್ತಿನ ರೇಟ್ಗೆ ನಿಮ್ಗೆ 5,000ಗೆ ಎಷ್ಟು ಗೋಲ್ಡ್ ಬರುತ್ತೆ? ಮೀನ್ಸ್ ಮೇ ಬಿ ಒಂದು 800 ಮಿಲಿ ಬರ್ಬೋದು. ಆ 800 ಮಿಲಿ ಒಂದ್ ಕಡೆ ಗೋಲ್ಡ್ ಮಾತ್ರ ನಿಮ್ದು ಸೇವ್ ಆಗುತ್ತೆ. ಹಾಗೆ 12 ಮಂತ್ಸ್ ನಿಮ್ದು 800 ಮಿಲಿ ಇಂಟು 12 ಮಂತ್ಸ್ ಅಂದ್ರೆ ಒಂದು ನಿಯರ್ ಬೈ 10 ಗ್ರಾಮ್ಸ್ ಗೋಲ್ಡ್ ಆಗುತ್ತೆ. ಆ 10 ಗ್ರಾಮ್ಸ್ ಗೋಲ್ಡ್ಗೂ ಕೂಡ 12 ಮಂತ್ಸ್ ಆದ್ಮೇಲೆ ನೋ ವೇಸ್ಟೇಜ್, ನೋ ಮೇಕಿಂಗ್, ಪ್ಲಸ್ ರೇಟ್ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ಏನ್ ಒಡವೆ ತಗೊಂತೀರೋ ಅದಕ್ಕೆ ವೇಸ್ಟೇಜು ಇರಲ್ಲ, ಮೇಕಿಂಗ್ ಚಾರ್ಜಸ್ ಇರಲ್ಲ. ಸೊ ಇದು ತುಂಬಾನೇ ಚೆನ್ನಾಗಿ ನಡೀತಿದೆ. ಎಷ್ಟೊಂದ್ ಕಡೆ ಏನ್ ಮಾಡ್ತಾರೆ, ಈಗ ದೊಡ್ಡ ದೊಡ್ಡ ಶಾಪ್ಸ್ ಇದಾವೆ, ಅವ್ರು ಏನ್ ಮಾಡ್ತಾರೆ, ಇದೇ ಸ್ಕೀಮ್ ಇಟ್ಟಿರ್ತಾರೆ, ಬಟ್ 10 ಗ್ರಾಮ್ಸ್ ಮೇಲೆ ತಗೊಂತಾರೆ, ಒಂದು 20 ಗ್ರಾಮ್ಸ್, ಅದಕ್ಕೆ ವೇಸ್ಟೇಜ್ ಮೇಕಿಂಗ್ ತುಂಬಾ ಜಾಸ್ತಿ ಆಗ್ತಾರೆ. ಸೊ ನಮ್ದ್ರಲ್ಲಿ ದಿ ಮ್ಯಾಕ್ಸಿಮಮ್ 10, 12%, 8%, 6%. ನೀವು ನಮ್ಮ ಅಂಗಡಿಗೆ ಬಂದ್ರೆ ಎಷ್ಟೊಂದು ಜನ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ. ವಿ ಕ್ಯಾನ್ ಟೆಲ್ ದ ಥಿಂಗ್. ಖಂಡಿತ. ಈಗ ಜ್ಯುವೆಲ್ಲರಿ ಶಾಪ್ ಅಂದ್ರೆ ನಾವು ರೆಗ್ಯುಲರ್ ಆಗಿ ಹೋಗೋ ಜಾಗ. ನಾನು ತುಂಬಾ ವರ್ಷಗಳಿಂದ ಅಲ್ಲೇ ತಗೋತಾ ಇದ್ದೀನಿ, ಅಲ್ಲೇ ತಗೋಬೇಕು ಅನ್ನುವಂಥ ಥಾಟ್ಸ್ ಜನರೇಟ್ ಆಗಬೇಕು ಅಂತ ಹೇಳಿದ್ರೆ ಓನ್ಲಿ ಬಿಕಾಸ್ ಆಫ್ ಕ್ವಾಲಿಟಿ. ಸೊ ಆ ಥರ ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್, ರಿಪೀಟೆಡ್ ಕಸ್ಟಮರ್ ನಿಮ್ಮ ಹತ್ರ ಮ್ಯಾಮ್ ತುಂಬಾ ಜನ ಆಗೋರೆ. ಬಟ್ ಇದಕ್ಕೆ ಆಕ್ಚುಲಿ ಇವತ್ತಿನ ಯೂತ್ಗೆ ನಾನು ಧನ್ಯವಾದ ಹೇಳ್ಬೇಕು. ಏನಂದ್ರೆ ಇವತ್ತು ಇಂಟರ್ನೆಟ್ ಇದೆ. ಇಂಟರ್ನೆಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಇವತ್ತಿನ ಗೋಲ್ಡ್ ರೇಟ್ ಏನಿದೆ, ಮುಂಚೆ ಏನಾಗೋದು, ನಾವು ಹೋಗೋ ತಾತನ ಕಾಲದಿಂದ ಒಂದು ಜ್ಯುವೆಲ್ರಿಗೆ ಹೋಗ್ತಾ ಇದೀವಿ, ಅದೇ ಜ್ಯುವೆಲ್ರಿಗೆ ಹೋಗ್ಬೇಕು ಅಂತ ಹೋಗೋರು. ಅಲ್ಲಿ ಒಂದು 100 ರೂಪಾಯಿದು ಅವರು 200 ರೂಪಾಯಿಗೆ ಮಾರಿದ್ರು ತಗೊಳ್ತಾ ಇದ್ರು. ಏನೇ ಇರ್ಲಿ ತಗೊಳ್ಳೋದಂತ. ಮಕ್ಕಳು ಇದಾರಲ್ಲ ಯೂತ್ಗಳು, ಅವ್ರು ಏನ್ ಮಾಡಿದ್ರು, ಮೊಬೈಲ್ ಅಲ್ಲಿ ಓಪನ್ ಮಾಡಿದ್ರು, ಅಮ್ಮ ಇವತ್ತು ಗೋಲ್ಡ್ ರೇಟ್ ಬಂದು 5,500 ರೂಪಾಯಿ ಇದೆ, ಅಂದ್ರೆ 7,700 ರೂಪಾಯಿ ಇದೆ. ಇವ್ರ ಅಂಗಡಿಗೆ ಹೋದ್ರೆ 8,000 ಇದೆ, ಏನಕ್ಕೆ ಕೊಡ್ಬೇಕು? ಅದು ಫಸ್ಟ್ ಕ್ವಶನ್. ಮತ್ತೆ ಇವಾಗ ಗೌರ್ಮೆಂಟ್ ನಾನು ಹೇಳ್ದಂಗ ಆಗ್ಲಿ HOD ಹಾಲ್ ಮಾರ್ಕ್ ಕೊಟ್ಟವ್ರೆ. ಗೌರ್ಮೆಂಟ್ ಅವರೇ HOD ಹಾಲ್ ಮಾರ್ಕ್ ಪಾಸ್ ಮಾಡೋರು, ಏನೇ ಇದಾದ್ರೂ ಅವರೇ ಅಂಗಡಿಯವರೇ ಕಟ್ಕೊಡ್ತಾರೆ, ಇಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಯೂತ್ಗಳು ಅವ್ರ ಮನೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಅವ್ರ ಮೈಂಡ್ ನ ಚೇಂಜ್ ಮಾಡಿ ನಮ್ಮ ಅಂಗಡಿಗೆ ಕರ್ಕೊಂಡ್ ಬಂದು, ಹಾಗೆ ನಾನೀಗ ಈಗಲೇ ಸ್ಟಾರ್ಟ್ ಮಾಡೋದು. ಒಂದು 20 ವರ್ಷ ಇಸ್ ನಾಟ್ ಎ ಬಿಗ್ ಡೀಲ್. ಎಷ್ಟೊಂದು 50 ವರ್ಷ ಇದೆ, 60 ವರ್ಷ ಇದೆ. ಸೊ ಇವತ್ತು ಅವ್ರಿಗಿಂತ ನಾನು ಚೆನ್ನಾಗಿದ್ದೀನಿ ಅನ್ನೋದಿಲ್ಲ, ಚೆನ್ನಾಗಿ ನಡೆಸ್ತಾ ಇದ್ದೀನಿ, ಅವರಷ್ಟೇ ಚೆನ್ನಾಗಿ ನಡೆಸ್ತಾ ಇದ್ದೀನಿ. ಬಟ್ ಗೋಲ್ಡ್ ಅಲ್ಲಿ ನೀವು HOD ಹಾಲ್ ಮಾರ್ಕ್ ನೋಡ್ ತಗೊಳ್ಳಿ, ಏನೇ ಇದ್ರು ಬಿಲ್ಸ್ ಕೇಳಿ, ಎಲ್ಲೇ ಇದ್ರು ಮೇನ್ ಥಿಂಗ್ ಎಲ್ಲರೂ ಮರಿಬೇಡಿ, ಯಾವ್ದು ಹಳೆ ಅಂಗಡಿ ಇದೆ ನಿಮ್ಗೆ ವಿಶ್ವಾಸ ಅನ್ಸುತ್ತೆ, ಅಲ್ಲಿ ನಾಳೆ ದಿವಸ ಏನೇ ಒಂದು ಮೋಸ ಆದ್ರೆ ಯು ಕ್ಯಾನ್ ಗೋ ಅಂಡ್ ಆಸ್ಕ್. ಸೊ ಅದಕ್ಕೆ ನೀವು ಗೋಲ್ಡ್ ಒಳ್ಳೆ ಕಡೆ ತಗೊಬೇಕು, HOD ಹಾಲ್ ಮಾರ್ಕೆ ತಗೊಬೇಕು. ನೆಕ್ಸ್ಟ್ ಹೊಸ ಬ್ರಾಂಚ್ ಎಲ್ಲಿ ಆರಂಭ ಮಾಡ್ತಾ ಇದ್ದೀರಿ? ಅದೇ ನಾನು ಹೇಳ್ದಂಗೆ ನಾನು ತುಮಕೂರು ಜನರಿಗೆ ಧನ್ಯವಾದ ಹೇಳ್ತಾ, ಇನ್ನೊಂದು 5ನೇ ಬ್ರಾಂಚ್ ನಾನು ತುಮಕೂರಲ್ಲೇ ಮಾಡ್ತಾ ಇದ್ದೀನಿ, ಅದು ವಿವೇಕಾನಂದ ರೋಡ್ ಅಲ್ಲಿ. ಸೊ ಅದಕ್ಕೂ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು. ತುಮಕೂರು ಡಿಸ್ಟಿಕ್ ಪೂರ್ತಿ ನನ್ಗೆ ಸಪೋರ್ಟ್ ಮಾಡಿದೆ, ಬೆಂಗಳೂರಿಂದ ಕೂಡ ಬರ್ತಾರೆ ಸುಮಾರು ಜನ, ಎಲ್ಲರೂ ಖುಷಿಯಿಂದ ಬಂದು ತಗೊಂಡು ಹೋಗ್ತಾರೆ. ಸೊ ಇದು ಟಚ್ ವುಡ್ ಎಲ್ಲೂ ದೃಷ್ಟಿ ಬೀಳ್ಬಾರ್ದು. ಈಗ ಕೆಲವೊಂದು ಸ್ಕೀಮ್ ಬಗ್ಗೆ ಎಲ್ಲ ನೀವು ಹೇಳ್ತಾ ಇದ್ರಿ, ಬಟ್ ನೀವು ಉಡುಗೊರೆಗಳನ್ನ ಕೊಡ್ತೀರಿ 4-5 ಸಾವಿರ ಇನ್ವೆಸ್ಟ್ ಎಲ್ಲ ಮಾಡ್ಬಿಟ್ಟು, ಬಟ್ ನಿಮ್ಗೆ ಹೆಂಗ್ ಬೆನಿಫಿಟ್ ಅದು ಅಂತ? ಮೇಡಮ್ ಸುಮಾರು ಜನಕ್ಕೆ ಗೊತ್ತಿಲ್ಲ. ಏನಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಇದ್ರಲ್ಲಿ ಹೇಗೆ ಅಂದ್ರೆ ನಾವು ಡಿಸ್ಕೌಂಟ್ಸ್ ಬಿಟ್ರೆ ಅದರಲ್ಲಿ ನಮ್ಗೆ ಏನು ರಿಡಮ್ಷನ್ಸ್ ಸಿಗಲ್ಲ. ಎಕ್ಸ್ಪೆನ್ಸಸ್, ಈಗ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತೀವಿ. ಇವಾಗ ನಾನು ಏನಾದ್ರು ದುಡಿದ್ರೆ ಈಗ 1 ಕೋಟಿ 2 ಕೋಟಿ 3 ಕೋಟಿ ನಾನು ಇನ್ಕಮ್ ಟ್ಯಾಕ್ಸೇ ಕಟ್ತೀನಿ. ಆ ಇನ್ಕಮ್ ಟ್ಯಾಕ್ಸ್ ಹೇಗೆ ಅಂದ್ರೆ ನಾವು ದುಡಿಮೆ ಮೇಲೆ ನಾವು 30% ಕಟ್ಟಬೇಕು. ಸೊ ಈಗ ನೀವು ಒಂದು ಒಡವೆ ತಗೊಂಡ್ರಿ, ಈ ಒಡವೆ ತಗೊಂಡ್ಮೇಲೆ ನಾನು ದುಡ್ದಿರ್ತೀನಿ, ಒಂದು 10,000 ದುಡ್ದಿರ್ತೀನಿ. ಇದರಲ್ಲಿ ನಿಮಗೆ ಒಂದು 4,000 ರೂಪಾಯಿ ನಾನು ಏನೋ ಗಿಫ್ಟ್ ಕೊಟ್ರೆ
5,000 ಗಿಫ್ಟ್ ಕೊಟ್ರೆ ಅದು ನನಗೆ ಎಕ್ಸ್ಪೆನ್ಸಸ್ ಕ್ಲೈಮ್ ಆಗುತ್ತೆ. ಇಲ್ಲಿ ಫ್ರೀಯಾಗಿ ಗೌರ್ಮೆಂಟ್ ಕಟ್ಟೋ ಬದಲು ಜನಕ್ಕೆ ನಾನು ಜನಕ್ಕೊಂದು ಗಿಫ್ಟ್ ಕೊಡ್ತೀನಿ. ಸೊ ಇದರಿಂದ ನನ್ನ ಲಾಭಕ್ಕೂ ಮತ್ತೆ ಕಸ್ಟಮರ್ ಹತ್ರ ನಾನು ತಗೊಂಡು ಅವ್ರು ಕೊಡೋಂಥದ್ದು ಏನೂ ಬರಲ್ಲ ಇದರಲ್ಲಿ. ಇದು ಎಲ್ಲರಿಗೂ ತಿಳಿದಿರೋಂಥದ್ದು ಅಷ್ಟೇ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಉದ್ಯಮ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಸವಾಲುಗಳಿರುತ್ತೆ, ಅದರಲ್ಲಿ ಹೆಂಗೆ ಸಕ್ಸಸ್ಫುಲ್ ಆಗ್ಬೋದು, ಎಷ್ಟು ತಾಳ್ಮೆ ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಝಿ ಅಚೀವರ್ಸ್ ಕಾರ್ಯಕ್ರಮದಲ್ಲಿ ವಿಶ್ವಾಸ್ ಜ್ಯುವೆಲರ್ಸ್ನ ವಿಶ್ವಾಸ್ ಅವರು ಭಾಗಿಯಾಗಿದ್ದರು. ತನ್ನ ತಂದೆಯ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಒಂದು ಜ್ಯುವೆಲರಿ ಶಾಪನ್ನು ಆರಂಭ ಮಾಡ್ತಾರೆ. ಇವತ್ತು ಹಲವಾರು ಬ್ರಾಂಚ್ಗಳು ಮಾತ್ರವಲ್ಲ 125ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಮತ್ತು ಹೊಸ ಹೊಸ ಬ್ರಾಂಚ್ಗಳನ್ನು ಮಾಡಬೇಕು ಅನ್ನುವಂತಹ ಸದಾಶಯವನ್ನು ಅವರು ಇಟ್ಕೊಂಡಿದ್ದಾರೆ. ವಿಶ್ವಾಸ್ ಜ್ಯುವೆಲರ್ಸ್ಗೆ ಹೋದರೆ ನೀವು ಖಂಡಿತವಾಗ್ಲೂ ವಿಶ್ವಾಸದಿಂದ ಆಭರಣವನ್ನು ಖರೀದಿ ಮಾಡಬಹುದು. ಸೊ ವಿಶ್ವಾಸ್ ಅವರ ಮುಂದಿನ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.